ವೀಕ್ಷಕರೇ, ಮೃಗಾಲಯ ಸಫಾರಿ ಯಾವುದೇ ಆಗಲಿ ವನ್ಯಜೀವಿಗಳು ಇರುವ ಪ್ರದೇಶಕ್ಕೆ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರಾಣಿಗಳಿಗೆ ತಿಂಡಿ ಕೊಡುವುದಾಗಲಿ ಅಥವಾ ಕೀಟಲೆ ಮಾಡುವುದಾಗಲಿ ಮಾಡಬಾರದು. ಮೃಗಾಲಯದ ಸಿಬ್ಬಂದಿಯು ಕೂಡ ಇದೇ ಎಚ್ಚರಿಕೆಯನ್ನ ನೀಡ್ತಾರೆ. ಕೀಟಲೆ ಮಾಡಿ ಅಥವಾ ತಿಂಡಿ ಕೊಡಲು ಹೋಗಿ ಎಷ್ಟೋ ಮಂದಿ ಕ್ರೂರ ಪ್ರಾಣಿಗಳ ಕೈಗೆ ಸಿಲುಕಿ ಗಾಯಗೊಂಡಿರುವುದನ್ನು ನೀವು ನೋಡಿರುತ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ಪ್ರಾಣ ಹೋಗಿರುವುದೂ ಉಂಟು. ಪ್ರಾಣಿಗಳ ಮೂಡು ಒಂದೇ ರೀತಿ ಇರುವುದಿಲ್ಲ. ಕೆಲವೊಮ್ಮೆ ಏನೂ ಮಾಡದೆ ಬಿಟ್ಟು ಬಿಡಬಹುದು. ಅದು ಕೂಡ ಅದೃಷ್ಟ ಚೆನ್ನಾಗಿದ್ದಾಗ ಮಾತ್ರ. ಅದೃಷ್ಟ ಕೆಟ್ಟದಾಗಿದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಮ್ಮೆ ನೀವೇ ಊಹೆ ಮಾಡಿಕೊಳ್ಳಿ. ಇತ್ತೀಚೆಗಂತೂ ಎಲ್ಲರಿಗೂ ಸೆಲ್ಫಿ ತೆಗೆದುಕೊಳ್ಳುವ ಅಭ್ಯಾಸ ಜಾಸ್ತಿನೇ ಇದೆ. ಎಲ್ಲೇ ಹೋಗಲಿ ಫೋಟೋ ಅಥವಾ ಸೆಲ್ಫಿ ಇಲ್ಲದೆ ವಾಪಸ್ ಬರುವುದಿಲ್ಲ. ಮೃಗಾಲಯ ಅಥವಾ ಸಫಾರಿಗೆ ಹೋದರಂತೂ ಮೊಬೈಲ್ ಕೈಯಲ್ಲೇ ಹಿಡಿದಿರ್ತಾರೆ. ಆದರೆ ಇದೇ ಸೆಲ್ಫಿ ಹುಚ್ಚು ಕೆಲವೊಮ್ಮೆ ಎಂತ ಸಂಕಷ್ಟಕ್ಕೆ ಸಿಲುಕಿಸಿ ಬಿಡುತ್ತೆ ಗೊತ್ತಾ? 2020ರಲ್ಲಿ ನಡೆದ ಈ ಒಂದು ಸಣ್ಣ ಘಟನೆಯನ್ನ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ಘಟನೆ ನಡೆದಿದ್ದು ಸೌತ್ ವೆಸ್ಟ್ ಲಂಡನ್ ನಲ್ಲಿರುವ ರಿಚ್ಮಂಡ್ ಜಿಂಕೆ ಪಾರ್ಕಿನಲ್ಲಿ. ಪಾರ್ಕ್ ಅಂದ ಕೂಡಲೇ ಯಾವುದೋ ಸಣ್ಣ ಪಾರ್ಕ್ ಅಂದುಕೊಳ್ಳಬೇಡಿ, ಅದೊಂದು ಸಫಾರಿ ಪಾರ್ಕ್. 2020ರ ಅಕ್ಟೋಬರ್ ತಿಂಗಳಲ್ಲಿ ಯುವತಿಯೊಬ್ಬಳು ಈ ಪಾರ್ಕಿನಲ್ಲಿ ಜಿಂಕೆಯ ಫೋಟೋ ತೆಗೆಯಲು ಹೋಗ್ತಾಳೆ. ತನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕಂತ ಫೋಟೋ ತೆಗೆಯುವಾಗ ಆಕೆ ನಿರೀಕ್ಷೆ ಮಾಡಿರದ ಘಟನೆಯೊಂದು ನಡೆಯುತ್ತೆ. ಏನಾಯಿತು ಅಂದ್ರೆ, ಫೋಟೋ ತೆಗೆಯಲು ಯುವತಿ ಜಿಂಕೆ ಹತ್ತಿರ ಬಂದಾಗ ಅದು ಏಕಾಏಕಿ ದಾಳಿ ಮಾಡಲು ಮುಂದಾಯಿತು. ಯುವತಿ ಸೆಲ್ಫಿ ತೆಗೆಯಲು ಟ್ರೈ ಮಾಡ್ತಿದ್ದಂತೆ ಆಕೆಯನ್ನ ನೋಡಿದ ಜಿಂಕೆ ಕೋಪದಿಂದಲೇ ತನ್ನ ಎರಡೂ ಕಾಲುಗಳನ್ನ ಮೇಲಕ್ಕೆ ಎತ್ತಿ ಯುವತಿಯ ಹಿಂಬದಿಗೆ ಗುದ್ದಿ ಮುಂದಕ್ಕೆ ಬೀಳಿಸಿತು. ಜಿಂಕೆ ಸಾಧು ಸ್ವಭಾವದ ಪ್ರಾಣಿ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಮೂಡ್ ಸರಿ ಇಲ್ಲ ಅಂದ್ರೆ ಯಾವ ಪ್ರಾಣಿಯಾದ್ರೂ ಅಷ್ಟೇ ತನ್ನ ಇನ್ನೊಂದು ಮುಖವನ್ನ ತೋರಿಸಿಬಿಡುತ್ತದೆ. ಅಷ್ಟಕ್ಕೂ ಆ ಜಿಂಕೆಯ ಮೂಡ್ ಯಾಕೆ ಕೆಟ್ಟಿತ್ತು ಅಂದ್ರೆ, ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಜಿಂಕೆಗಳಿಗೆ ಮಿಲನ ಸಮಯ. ಈ ಟೈಮ್ನಲ್ಲಿ ಗಂಡು ಜಿಂಕೆಗಳು ಹೆಣ್ಣು ಜಿಂಕೆಗಳನ್ನ ಹುಡುಕಿಕೊಂಡು ಅಲೆದಾಡ್ತಿರ್ತವೆ. ಸಂಗಾತಿ ಸಿಗದೇ ಇದ್ದಾಗ ತುಂಬಾ ಬೇಸರದಲ್ಲಿರುತ್ತವೆ. ಈ ಸಂದರ್ಭದಲ್ಲಿ ಯಾರೇ ಎದುರಿಗೆ ಬಂದರೂ ಅವರ ಮೇಲೆ ದಾಳಿ ಮಾಡುತ್ತವೆ. ಮದವೇರಿದ ಆನೆಯಂತೆ ಜಿಂಕೆ ಕೂಡ ದಾಳಿ ಮಾಡುತ್ತವೆ. ಮಿಲನದ ಸಮಯದಲ್ಲಿ ಸಾವಿರಾರು ಜಿಂಕೆಗಳು ಪಾರ್ಕಿನ ಸುತ್ತ ರೌಂಡ್ ಆಗ್ತಾ ಇರ್ತವೆ. ಈ ವೇಳೆ ಒಂದು ಹೆಣ್ಣು ಜಿಂಕೆಗಾಗಿ ಎರಡು ಗಂಡು ಜಿಂಕೆಗಳು ಎದುರಾದ್ರೆ ಸಾಕು, ಎರಡೂ ಸಹ ಕೊಂಬುಗಳಲ್ಲಿ ಲಾಕ್ ಮಾಡುವ ಮೂಲಕ ಸಂಗಾತಿಗಾಗಿ ದೊಡ್ಡ ಯುದ್ಧವನ್ನೇ ಮಾಡುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಯುವತಿ ಹೋಗಿ ಜಿಂಕೆ ಮುಂದೆ ಫೋಟೋ ತೆಗೆದುಕೊಂಡ್ರೆ ಅದು ಸುಮ್ಮನೆ ಬಿಡುತ್ತಾ? ಖಂಡಿತ ಇಲ್ಲ. ವೀಕ್ಷಕರೇ, ಯುವತಿಯ ಅದೃಷ್ಟ ಚೆನ್ನಾಗಿತ್ತು. ಅದಕ್ಕೆ ಆಕೆ ಯಾವುದೇ ಹಾನಿಯಾಗದೆ ಬಚಾವಾದಳು. ಅದೇಕೆಂದ್ರೆ ಘಟನೆ ನಡೆದ ಪಕ್ಕದಲ್ಲೇ ರಿಚ್ಮಂಡ್ ಪಾರ್ಕಿನ ಪೊಲೀಸರು ಗಸ್ತು ತಿರುಗುತ್ತಿದ್ರು. ಜಿಂಕೆಯನ್ನ ಓಡಿಸಿ ಯುವತಿಯನ್ನ ಕಾಪಾಡಿದ್ರು. ಆದ್ರೆ ಈ ಒಂದು ಘಟನೆ ಎಲ್ಲರಿಗೂ ಒಂದು ಲೆಸನ್ ಆಗಬೇಕು. ಪ್ರಾಣಿಗಳು ಯಾವ ಪರಿಸ್ಥಿತಿಯಲ್ಲಿ ಇರುತ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಪ್ರಾಣಿಗಳ ಫೋಟೋ ಹಿಡಿಯಲು ಹೋಗ್ತೀವಿ. ಹುಡುಗಿಯ ಅದೃಷ್ಟವೇನೋ ಚೆನ್ನಾಗಿತ್ತು. ಒಂದು ವೇಳೆ ಆ ಸ್ಥಳದಲ್ಲಿ ಯಾರೂ ಕೂಡ ಇರದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಒಮ್ಮೆ ಯೋಚಿಸಿ ನೋಡಿ. ಪ್ರಾಣಿಗಳ ಖಾಸಗಿತನವನ್ನ ಗೌರವಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್.